ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ GPSTR, HSTR, PSTR, KSET, ನೆಟ್, PU ಕಾಲೇಜ್ ಲೆಕ್ಚರರ್ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರರ್ ಅಥವಾ KTET ಆಗಿರ್ಬೋದು, CTET ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳನ್ನು ಬರೀಲಿಕ್ಕೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಅವರಿಗೆಲ್ರಿಗೂ ಕೂಡ ನಾನು ಮಾಡಿರ್ತಕ್ಕಂಥ ದ್ವಿತೀಯ PUC ಭಾರತದ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಹಾಗೂ ಪ್ರಥಮ PUC ಪ್ರಪಂಚದ ಇತಿಹಾಸದ ಪ್ರಶ್ನೋತ್ತರಗಳ ವಿಡಿಯೋ ಸರಣಿಗಳು ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ಪ್ರಥಮ PUCಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಕೊನೆಯ ವಿಡಿಯೋ ಆಗಿರುತ್ತೆ. ವಿಡಿಯೋ 20, ಈ ಒಂದು 20ನೇ ವಿಡಿಯೋ ಎಂಡ್ ಆಗಿರುತ್ತೆ. ಇಲ್ಲಿ ನಾವು ಪ್ರಥಮ PUCಗೆ ಸಂಬಂಧಪಟ್ಟಂತೆ 12 ಅಧ್ಯಾಯಗಳನ್ನು ಕಂಪ್ಲೀಟಾಗಿ ಆ ಒಂದು ವಿಡಿಯೋಗಳಲ್ಲಿ ಶಾರ್ಟ್ ಆಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದರ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸನ್ನು ಬಿಡಿಸೋ ಮುಖಾಂತರ ಇನ್ ಡೆಪ್ತ್ ನಾಲೆಡ್ಜ್ ನಿಮಗೆ ಅಂದರೆ ಬೇಸಿಕ್ ಬುಕ್ಸ್ಗಳಲ್ಲಿ ಸಿಗದೇ ಇರೋದಕ್ಕಿಂತ ಒಂದಷ್ಟು ಹೆಚ್ಚಿನ ಮಾಹಿತಿ ಈ ಬುಕ್ಸ್ಗಳಲ್ಲಿ ಸಿಕ್ಕಿರುತ್ತೆ ಅಂತ ನಾನು ಗಮನಿಸ್ತೀನಿ. ಹಾಗಾಗಿ ಇಲ್ಲಿವರೆಗೂ 19 ವಿಡಿಯೋಗಳು, ಸರಣಿ ವಿಡಿಯೋಗಳು ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನೆಲ್ಲವನ್ನು ನೀಟಾಗಿ ವಾಚ್ ಮಾಡಿ ನಿಮಗೆ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಕ್ವಿಕ್ ರಿವಿಷನ್ ಆಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಕೊನೆಯ ಒಂದು ವಿಡಿಯೋ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ನೋಟಿಫೈ ಆಗಿರಿ. ದಯವಿಟ್ಟು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋಗಳು ಬೇಕು, ನೆಕ್ಸ್ಟ್ ಏನು ಟಾಪಿಕ್ ಮೇಲೆ ನಿಮಗೆ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅವುಗಳಿಗೂ ಕೂಡ ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗೋದ್ರ ಮುಖಾಂತರ ಇರ್ಬೋದು. ಅಂದರೆ ಒಂದಷ್ಟು ವಿಚಾರಧಾರೆಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ, ಒಂದಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ಸಿಗುತ್ತೆ, ಅವುಗಳನ್ನು ನೀವು ಗಮನಿಸ್ಬೋದಾಗಿರುತ್ತೆ. ಸೊ ನೋಡಿ, ಹಾಗಾದರೆ ಭಾರತದ ಭೂಪಟಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ಇಲ್ಲಿ ಪ್ರಪಂಚದ ಐತಿಹಾಸಿಕ ಸ್ಥಳಗಳ ಹಿನ್ನೆಲೆ ಏನಂತೇಳಿ ಮುಖ್ಯವಾಗಿ ಗಮನಿಸ್ತಾ ಹೋಗೋಣ. ಇವುಗಳನ್ನು ಯಾಕೆ ತಿಳ್ಕೊಬೇಕಪ್ಪ ಅಂತಂದರೆ, ನಮಗೆ ಕ್ವಶನ್ಸನ್ನು ಯಾವ ರೀತಿ ಬೇಕಾದ್ರೂ ಅವರು ಕೇಳ್ಬೋದು. ಹಾಗಾಗಿ ಯಾವ ರೀತಿ ತಿರುಚಿ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡಲಿಕ್ಕೆ ರೆಡಿ ಇರಬೇಕಾಗುತ್ತೆ. ಹಾಗೆ ಇತಿಹಾಸ ಅಂತಂದರೆ ನಾವು ಮುಖ್ಯವಾಗಿ ಈ ಒಂದು ಮ್ಯಾಪ್ನ ರೀಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಮ್ಯಾಪ್ನಲ್ಲಿ ಐಡೆಂಟಿಫೈ ಮಾಡ್ತಕ್ಕಂಥ ವಿಚಾರಗಳ ಜೊತೆಯಲ್ಲಿ ಆ ಒಂದು ಸ್ಥಳಗಳ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ತಿಳಿಯುವಂಥದ್ದು ನಮಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಪ್ರಪಂಚದ ಇತಿಹಾಸದ ಪ್ರಮುಖ ಐತಿಹಾಸಿಕ ಸ್ಥಳಗಳು ಬ್ಯಾಬಿಲೋನಿಯಾ, ಇದು ಪ್ರಸ್ತುತ ಇರಾಕ್ನಲ್ಲಿದೆ. ಇದು ಮೆಸೊಪೊಟೋಮಿಯಾ ನಾಗರಿಕತೆಯ ರಾಜಧಾನಿಯಾಗಿತ್ತು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಅಥೆನ್ಸ್, ಇದು ಪ್ರಸ್ತುತ ಗ್ರೀಸ್ ದೇಶದ ಒಂದು ರಾಜಧಾನಿಯಾಗಿದೆ. ಅಥೆನ್ಸ್ ಪ್ರಾಚೀನ ಗ್ರೀಕ್ ನಾಗರಿಕತೆಯ ಒಂದು ನಗರ ರಾಜ್ಯವಾಗಿತ್ತು. ಯಾವುದು? ಅಥೆನ್ಸ್ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ರೋಮ್ ನಗರವು ಪ್ರಸ್ತುತ ಇಟಲಿಯ ರಾಜಧಾನಿಯಾಗಿದೆ. ಇದು ರೋಮ್ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿತ್ತು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಅಲೆಕ್ಸಾಂಡ್ರಿಯಾ, ಈಜಿಪ್ಟಿನ ಉತ್ತರ ದಿಕ್ಕಿನಲ್ಲಿ ಇದು ಕಂಡುಬರುತ್ತೆ. ಅಲೆಕ್ಸಾಂಡರ್ ಮಹಾಶಯ ಈ ನಗರವನ್ನು ಸ್ಥಾಪಿಸಿದ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಜೆರುಸಲೇಮ್, ಇದು ಇಸ್ರೇಲ್ನಲ್ಲಿ ಕಂಡುಬರುತ್ತೆ. ಇದು 3 ಧರ್ಮಗಳಾಗಿರ್ತಕ್ಕಂಥ ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಪವಿತ್ರ ನಗರವಾಗಿದೆ. ಯಾವುದು? ಜೆರುಸಲೇಮ್. ಮೆಕ್ಕಾ, ಇದು ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತೆ. ಇಸ್ಲಾಂ ಧರ್ಮದ ಸ್ಥಾಪಕರಾದ ಪ್ರವಾದಿ ಮಹಮ್ಮದರು ಇಲ್ಲಿ ಜನಿಸಿದರು ಅಂತಕ್ಕಂಥ ಇಲ್ಲಿನ ಒಂದು ಸ್ಥಳದ ವಿಶೇಷ. ನೆಕ್ಸ್ಟ್ ವೆನಿಸ್, ಇದು ಇಟಲಿ ರಾಷ್ಟ್ರದಲ್ಲಿದೆ. ಮಧ್ಯಕಾಲೀನ ಯುಗದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿತ್ತು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ಕಾನ್ಸ್ಟಾಂಟಿನೋಪಲ್, ಪ್ರಸ್ತುತ ಇದನ್ನು ಇಸ್ತಾಂಬುಲ್ ಅಂತೇಳಿ ಕರೀತಾರೆ. ಈ ನಗರವು ಟರ್ಕಿಯಲ್ಲಿ ಕಂಡುಬರುತ್ತೆ. ಇದು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಕೇಪ್ ಆಫ್ ಗುಡ್ ಹೋಪ್, ಇದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಬರ್ತಲೋಮಿಯಾ ಡಯಾಸ್ ಇದನ್ನು ಬಿರುಗಾಳಿ ಶಿಖರ ಅಂತೇಳಿ ಕರೀತಾರೆ. ವಾಸ್ಕೋಡಿಗಮ ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಮರುನಾಮಕರಣವನ್ನು ಮಾಡಿದ್ದಾನೆ. ನೆಕ್ಸ್ಟ್ ಲಿಸ್ಬನ್, ಇದು ಪೋರ್ಚುಗಲ್ನ ರಾಜಧಾನಿಯಾಗಿದೆ. ಈ ಹಿಂದೆ ಈ ನಗರ ಭೌಗೋಳಿಕ ಅನ್ವೇಷಣೆಗಳ ಕೇಂದ್ರ ಸ್ಥಳವಾಗಿತ್ತು ಅಂತ ನಾವು ಗಮನಿಸ್ತೀವಿ.
ನೆಕ್ಸ್ಟ್ ನೋಡಿ ಲಂಡನ್ ನಗರ ಇಂಗ್ಲೆಂಡಿನ ರಾಜಧಾನಿಯಾಗಿದೆ ಇದು. ಈ ನಗರ ಹಿಂದೆ ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಕೇಂದ್ರವಾಗಿತ್ತು. ನೆಕ್ಸ್ಟ್ ಪ್ಯಾರಿಸ್, ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ 1789ರಲ್ಲಿ ಫ್ರಾನ್ಸಿನ ಕ್ರಾಂತಿಯಾಗುವವರೆಗೂ ಬೋರ್ಬನ್ ಮನೆತನ ಫ್ರಾನ್ಸಿನಲ್ಲಿ ಆಳ್ವಿಕೆಯನ್ನು ಮಾಡಿತ್ತು. ನೆಕ್ಸ್ಟ್ ವಾಟರ್ಲೂ, ಇದು ಬೆಲ್ಜಿಯಂನಲ್ಲಿ ಕಂಡುಬರುತ್ತೆ. ನೆಪೋಲಿಯನ್ ಬೋನಾಪಾರ್ಟಿ 1815ರಲ್ಲಿ ಯುರೋಪಿನ ಮಿತ್ರರಾಷ್ಟ್ರಗಳೊಂದಿಗೆ ತನ್ನ ಕೊನೆಯ ಕದನವನ್ನು ಇಲ್ಲಿ ಮಾಡಿದ್ದ. ನೆಕ್ಸ್ಟ್ ಬರ್ಲಿನ್, ಪ್ರಸ್ತುತ ಜರ್ಮನಿಯ ರಾಜಧಾನಿ ಬರ್ಲಿನ್. ಎರಡನೇ ಮಹಾಯುದ್ಧದ ನಂತರದಲ್ಲಿ ಜರ್ಮನಿಯನ್ನ ಪೂರ್ವ ಬರ್ಲಿನ್ ಮತ್ತು ಪಶ್ಚಿಮ ಬರ್ಲಿನ್ಗಳೆಂದು ವಿಭಜನೆ ಮಾಡಲಾಗಿತ್ತು. ಆದರೆ 1990ರಲ್ಲಿ ಎರಡು ನಗರಗಳು ಏಕೀಕರಣಗೊಂಡವು. ನೆಕ್ಸ್ಟ್ ಮಾಸ್ಕೋ, ರಷ್ಯಾದ ರಾಜಧಾನಿ ಮಾಸ್ಕೋ 1917ರಲ್ಲಿ ರಷ್ಯಾ ಕ್ರಾಂತಿಯ ಒಂದು ಕೇಂದ್ರ ಸ್ಥಳವಾಗಿತ್ತು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ವರ್ಸೆಲ್ಸ್, ಇದು ಕೂಡ ಫ್ರಾನ್ಸ್ನಲ್ಲಿ ಕಂಡು ಬರುತ್ತೆ. ಮೊದಲನೆಯ ಮಹಾಯುದ್ಧದ ನಂತರ 1919ರಲ್ಲಿ ಜರ್ಮನಿ ಮತ್ತು ಮಿತ್ರರಾಷ್ಟ್ರಗಳ ಮಧ್ಯೆ ವರ್ಸೆಲ್ಸ್ ಒಪ್ಪಂದ ಜರುಗುತ್ತೆ. ನೆಕ್ಸ್ಟ್ ಹಿರೋಶಿಮಾ, ಇದು ಜಪಾನ್ನಲ್ಲಿ ಕಂಡುಬರುತ್ತೆ. 1945ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕವು ಈ ನಗರದ ಮೇಲೆ ತನ್ನ ಒಂದು ಬಾಂಬನ್ನು, ಪ್ರಪ್ರಥಮ ಬಾಂಬನ್ನು ಹಿರೋಶಿಮಾ ನಗರದ ಮೇಲೆ ಹಾಕ್ತದೆ. ಎಷ್ಟರಲ್ಲಿ? 1945ರಲ್ಲಿ. ನೆಕ್ಸ್ಟ್ ನಾಗಸಾಕಿ, ಇದು ಕೂಡ ಇಲ್ಲಿದೆ, ಜಪಾನ್ನಲ್ಲಿ ಕಂಡುಬರುತ್ತೆ. 1945ರ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಏನು ಮಾಡುತ್ತೆ, ಈ ನಗರದ ಮೇಲೆ ತನ್ನ ಪ್ರಪ್ರಥಮ ಅಣುಬಾಂಬನ್ನು ಹಾಕುತ್ತೆ. ಹಿರೋಶಿಮಾ ಮತ್ತು ನಾಗಸಾಕಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇವುಗಳಲ್ಲಿ ಏನಂತ ವಿಶೇಷತೆ ಇಲ್ಲ. ನ್ಯೂಯಾರ್ಕ್ ನೋಡಿ, ಪ್ರಸ್ತುತ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜಧಾನಿಯಾಗಿದೆ. ಇಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಕಂಡುಬರ್ತದೆ. ಲಾಸ್ಟ್ ಒನ್ ಜಿನಿವಾ, ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಈ ಹಿಂದೆ ಪ್ರೊಟೆಸ್ಟೆಂಟ್ ಚಳುವಳಿಯ ಕೇಂದ್ರವಾಗಿ ಜಿನಿವಾ ನಗರವನ್ನು ಗಮನಿಸ್ತೀವಿ. ಇದಿಷ್ಟು 20 ಪ್ರಮುಖವಾಗಿ ಇರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಸ್ಥಳಗಳು. ಈ ಒಂದು ವರ್ಲ್ಡ್ ಮ್ಯಾಪಲ್ಲಿ ನಾವು ಗಮನಿಸ್ಬೋದು. ಹಿರೋಶಿಮಾ ಎಲ್ಲಿ ಬರುತ್ತೆ? ಹಿರೋಶಿಮಾ ನೋಡಿ, ಪ್ರಪಂಚದ ಒಂದು ಮ್ಯಾಪಲ್ಲಿ ಹಿರೋಶಿಮಾ ಈ ಸೈಡ್ ಬರುತ್ತೆ. ಈ ಕಡೆ ಬಂದರೆ ಅದ್ರ ಕೆಳಗಡೆ ನಾಗಸಾಕಿ. ಹಾಗೆ ನೀವು ವರ್ಕನ್ನು ಮಾಡಬೇಕಾಗುತ್ತೆ, ಅಥವಾ ವರ್ಲ್ಡ್ ಮ್ಯಾಪಲ್ಲಿ ಒಂದಷ್ಟು ಗಮನಿಸಬೇಕಾಗುತ್ತೆ. ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ, ಯಾವ ಕಡೆ ಇರುತ್ತೆ, ವರ್ಲ್ಡ್ ಮ್ಯಾಪಲ್ಲಿ ನಾವು ಎಲ್ಲೆಲ್ಲಿ ಗಮನಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮ್ಯಾಪ್ ನೋಡಿನ ಮುಖಾಂತರ ಆ ಒಂದು ಸ್ಥಳಗಳ ಹಿನ್ನೆಲೆ ಅಥವಾ ಆ ಸ್ಥಳಗಳು ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ ಅಂತೇಳಿ ಗಮನಿಸ್ಬೋದಾಗುತ್ತೆ. ಇತಿಹಾಸವನ್ನು ಅಧ್ಯಯನ ಮಾಡೋರಿಗೆ ಮ್ಯಾಪ್ ಅಧ್ಯಯನ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಗಮನಿಸಿ. ಕಾನ್ಸ್ಟಾಂಟಿನೋಪಲ್, ಈ ಕಡೆ ನೋಡಿ ಬ್ಯಾಬಿಲೋನಿಯಾ, ಜೆರುಸಲೆಮ್, ಮೆಕ್ಕಾ, ಈ ಕಡೆ ಮಾಸ್ಕೋ, ಬರ್ಲಿನ್ ಇದೆ, ಜಿನಿವಾ ಇದೆ. ಹೀಗೆ ಅನೇಕ ಸ್ಥಳಗಳನ್ನು ನಾವು ಒಂದು ಪ್ರಪಂಚದ ಇತಿಹಾಸದಲ್ಲಿ ಗಮನಿಸ್ತೀವಿ. ಈ ಕಡೆ ನೋಡಿ ಲಂಡನ್ ಇದೆ. ಹಾಗೆ ವಾಟರ್ಲೂ, ವರ್ಸೆಲ್ಸ್, ನ್ಯೂಯಾರ್ಕ್, ಲಿಸ್ಬನ್, ವೆನಿಸ್, ಅಥೆನ್ಸ್, ರೋಮು, ಹಾಗೆ ಅಲೆಕ್ಸಾಂಡ್ರಿ, ಇವೆಲ್ಲ ಸ್ಥಳಗಳು ಈ ಸೈಡ್ ಬರ್ತಕ್ಕಂಥದ್ದು ವರ್ಲ್ಡ್ ಮ್ಯಾಪಲ್ಲಿ. ಇವುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪ್ರಪಂಚದ ಇತಿಹಾಸದಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳು ಮತ್ತು ಅಲ್ಲಿನ ಒಂದು ಐತಿಹಾಸಿಕ ಹಿನ್ನೆಲೆ ಏನಿತ್ತು ಅಂತ ಗಮನಿಸಿದ್ವಿ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ಲಿ ನಾವು ಇಲ್ಲಿವರೆಗೂ ಏನು ಪ್ರಥಮ PUCಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಅವೆಲ್ಲವರಲ್ಲೂ ಒಂದಷ್ಟು ಕೀವರ್ಡ್ಸ್ ಅಥವಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ. ಅವುಗಳನ್ನು ನಾವು ಕ್ವಿಕ್ ರಿವಿಷನಲ್ಲಿ ನಾವು ನೋಡ್ತಾ ಹೋಗೋಣ. ಕ್ವಿಕ್ ರಿವಿಷನ್ ಆಗಿ ನಾವು ಈ ಒಂದು ಪ್ರಪಂಚದ ಇತಿಹಾಸದ ಅಥವಾ ಪ್ರಥಮ PUC ಪ್ರಪಂಚದ ಇತಿಹಾಸದ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಕ್ವಿಕ್ ರಿವಿಷನ್ ಆಗಿ 1 ವರ್ಡ್ ಮಾರ್ಕ್ಸಿಗೆ ಅಥವಾ MCQಸ್ಗೆ ಅಥವಾ ಮ್ಯಾಚ್ ದ ಫಾಲೋಯಿಂಗಿಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಈ ಒಂದು ಕ್ವಿಕ್ ರಿವಿಷನ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಎರುಡಟಸ್ ಅವನ ಒಂದು ಕೃತಿ ಯಾವುದು? ದ ಪರ್ಷಿಯನ್ ವಾರ್. ಸಂತ್ ಅಗಸ್ಟೈನ್, ದ ಸಿಟಿ ಆಫ್ ಗಾಡ್. ಕಾರ್ಲ್ ಮಾರ್ಕ್ಸ್, ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಆರ್ನಾಲ್ಡ್ ಟಾಯ್ನ್ಬಿ, ಎ ಸ್ಟಡಿ ಆಫ್ ಹಿಸ್ಟ್ರಿ. ಜವಾಹರ್ಲಾಲ್ ನೆಹರು, ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ, ಡಿಸ್ಕವರಿ ಆಫ್ ಇಂಡಿಯಾ. ಚಾರ್ಲ್ಸ್ ಡಾರ್ವಿನ್, ಆನ್ ದಿ ಆರಿಜಿನ್ ಆಫ್ ಸ್ಪೀಸೀಸ್. ಇದು ಚಾರ್ಲ್ಸ್ ಡಾರ್ವಿನ್ ಅವರ ಒಂದು ಕೃತಿ. ಈಜಿಪ್ಟ್ ನಾಗರಿಕತೆ ಎಲ್ಲಿ ಕಂಡುಬರುತ್ತೆ? ನೈಲ್ ನದಿ. ಈ ಒಂದು ಹೀರೋಗ್ಲಿಫಿಕ್ಸ್, ಇಲ್ಲಿ ಒಂದು ಪ್ರಮುಖವಾಗಿ ಹೀರೋಗ್ಲಿಫಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಏನಾರು ಕೇಳಿದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಒಂದು ಲಿಪಿ ಮುಖ್ಯವಾಗಿ ಹೀರೋಗ್ಲಿಫಿಕ್ಸ್ ಈಜಿಪ್ಟ್ ನಾಗರಿಕತೆಗೆ ಸಂಬಂಧಿಸಿದೆ. ಮತ್ತು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಿಸಿದಂಥ ಇನ್ನೊಂದು ಶಾಸನ ಯಾವುದು ಅಂದರೆ ರೊಸೆಟ್ಟಾ ಶಾಸನ. ಪ್ರಪಂಚದ ಮೊದಲ ಸಾಮ್ರಾಜ್ಞಿ ಅಂತೇಳಿ ಯಾರನ್ನ ಕರಿತೀವಿ?
ಅತ್ಸೆಪ್ಸುಟ್ಟಳನ್ನ ಪ್ರಪಂಚದ ಮೊದಲ ಸಾಮ್ರಾಜ್ಞಿ ಅಂತ ಕರಿತೀವಿ. ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಾವು ಗಿಜಾ ಪಿರಮಿಡ್ ಅನ್ನು ಕೂಡ ಗಮನಿಸ್ತೀವಿ. ನೆಕ್ಸ್ಟ್ ಬಂದರೆ ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಇದನ್ನು ಕರಿತೀವಿ. ಯಾಕೆಂದರೆ ಹಲವಾರು ನಾಗರಿಕತೆಗಳು ಇಲ್ಲಿ ಜನಿಸಿದ್ರಿಂದ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಮ್ಮುರಾಬಿ ಪ್ರಮುಖ ಅರಸ ಅಂತ ನಾವು ಗಮನಿಸಿದ್ದೀವಿ. ಹಾಗೆ ಇಲ್ಲಿನ ಒಂದು ಬರವಣಿಗೆಯನ್ನು ಗಮನಿಸಿದರೆ ಕ್ಯೂನಿಫಾರಮ್ ಅನ್ನು ನಾವು ಗಮನಿಸ್ತೀವಿ. ಕ್ಯೂನಿಫಾರಮ್ ಇವರ ಒಂದು ಪ್ರಮುಖ ಬರವಣಿಗೆಯಾಗಿ ಗಮನಿಸ್ತೀವಿ. ನೆಬುಕಡ್ನೆಝರ್ ಅಥವಾ ಬೆಬಲೋನಿಯಾ, ಇಲ್ಲಿ ಬೆಬಲೋನಿಯಾದಲ್ಲಿ ಏನು ಕಂಡು ಬರುತ್ತೆ, ತೂಗುವ ಉದ್ಯಾನವನ ಅಂತ ಕಂಡು ಬರುತ್ತೆ. ಇದನ್ನ ಸ್ಥಾಪನೆ ಮಾಡಿದಂಥವನು ಯಾರಂದ್ರೆ ನೆಬುಕಡ್ನೆಝರ್. ನೆಕ್ಸ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಜಿಗ್ಗುರಾತುಗಳನ್ನು ನಾವು ಕಾಣ್ತೀವಿ. ಅಂದರೆ ಮುಖ್ಯವಾಗಿ ಏನೇನು ಅಂಶಗಳು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಡೀಟೇಲ್ ಆಗಿ ಎಲ್ಲ ವಿಡಿಯೋ ಕ್ಲಾಸ್ಗಳಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ತಿಳ್ಕೊಂಡಿರೋದ್ರಿಂದ ಇಲ್ಲಿ ಕ್ವಿಕ್ ರಿವಿಷನ್ ಆಗಿ ನಾವು ಯಾವ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಜಿಗ್ಗುರಾತುಗಳನ್ನು ಕಾಣ್ತೀವಿ. ಶಿ ಹುವಾಂಗ್ಟಿ ಚೀನಾ ನಾಗರಿಕತೆ. ಶಿ ಹುವಾಂಗ್ಟಿ ಚೀನಾದ ಮಹಾಗೋಡೆಯ ನಿರ್ಮಾಣಕಾರ. ಲಾವೋತ್ಸೆ ತಾವೋ ಸಿದ್ಧಾಂತದ ಪ್ರತಿಪಾದಕ. ಪೆರಿಕ್ಲಿನ್ ಜ್ಯೂರಿ ಪದ್ಧತಿಯನ್ನು ಜಾರಿಗೊಳಿಸ್ತವ. ಗ್ರೀಕ್ ನಾಗರಿಕತೆ, ಅಥೆನ್ಸ್ ನಗರ. ಇಲ್ಲಿ ಏನು ಕಂಡು ಬರುತ್ತೆ, ಪಾರ್ಥೆನಾನ್ ದೇವಾಲಯವನ್ನು ನಾವು ಎಲ್ಲಿ ಗಮನಿಸ್ತೀವಿ, ಅಥೆನ್ಸ್ ನಗರದಲ್ಲಿ ಗ್ರೀಕ್ನ ನಾಗರಿಕತೆಯಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ತುಸಿಡೈಡ್ ಈತನ ಒಂದು ಪ್ರಸಿದ್ಧ ಕೃತಿ ಪೆಲೋಪೊನೇಷಿಯನ್ ವಾರ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ನೋಡಿ, ಹಿಪ್ಪೋಕ್ರಟಿಸ್ ಏನಕ್ಕೆ ಸಂಬಂಧಿಸಿದಾನೆ, ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಹಿಪ್ಪೋಕ್ರಟಿಸ್ನ ಕರಿತೀವಿ. ನೆಕ್ಸ್ಟ್ ಪ್ಲೇಟೋನ ಪ್ರಮುಖ ಕೃತಿ ಯಾವುದು, ರಿಪಬ್ಲಿಕ್. ಹ್ಯಾನಿಬಲ್ ಕಾರ್ತೇಜ್ನ ಸೈನ್ಯದ ದಂಡನಾಯಕ. ಜೂಲಿಯಸ್ ಸೀಸರ್ ಈತ ಗಾಲಿಕ್ ವಾರ್ಸ್ ಮತ್ತೆ ಸಿವಿಲ್ ವಾರ್ಸ್ ಎಂಬಂತ ಪ್ರಮುಖ ಕೃತಿಗಳನ್ನು ಜೂಲಿಯಸ್ ಸೀಸರ್ ರಚನೆ ಮಾಡಿದ್ದಾನೆ. ನೆಕ್ಸ್ಟ್ ಲಿವಿಯ ರೋಮನ್ ಹಿಸ್ಟ್ರಿ ಪ್ರಮುಖ ಕೃತಿ. ನೆಕ್ಸ್ಟ್ ನೋಡಿ, ವರ್ಜಿನ್ನ ಏನಿಯಾಡ್ ಎಂಬ ಪ್ರಮುಖ ಕೃತಿ. ಹಾಗೆ ಪ್ಲಿನಿ ಬರೆದಂಥ ದಿ ನ್ಯಾಚುರಲ್ ಹಿಸ್ಟ್ರಿ, ಇದು ಸುಮಾರು ಸಲ ಕೇಳಿದ್ದಾರೆ. ವೆಸ್ಟಿಯಾಸಿಯನ್ ಈತ ಕಲೋಸಿಯಂಗೆ ಸಂಬಂಧಪಟ್ಟಿದ್ದಾನೆ. ಕಾನ್ಸ್ಟಂಟೈನ್ ಯಾರು, ಮಿಲಾನ್ ಶಾಸನಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನ ಗಮನಿಸ್ತೀವಿ. ಜೆಫರಿ ಚಾಸರ್ ಕ್ಯಾಂಟರ್ಬರಿ ಟೇಲ್ಸ್ ಇವುಗಳಿಗೆ ಸಂಬಂಧಪಟ್ಟಿದ್ದಾನೆ. ಹಾಗೆ ಹೆನ್ರಿ ದಿ ನ್ಯಾವಿಗೇಟರ್ ಅಂತೇಳಿ ಅದನ್ನು ಕರೀತಾರೆ. ಅವನಿಗಿದ್ದಂಥ ಒಂದು ಬಿರುದು ಅದು. ಇರಾಸ್ಮಸ್ ಪ್ರೈಸ್ ಅಂಡ್ ಪಾಲಿ ಎಂಬಂಥ ಕೃತಿ. ಡಾಂಟೆ ಡಿವೈನ್ ಕಾಮಿಡಿ. ಹಾಗೆ ಜಾನ್ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್. ವಿಲಿಯಂ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್. ಲಿಯನಾರ್ಡ್ ಡಾವಿಂಚಿ ದಿ ಮೊನಾಲಿಸಾ ಫೇಮಸ್ ಕೃತಿಗಳಿವು. ಮೈಕೆಲ್ ಏಂಜಲೋ ದಿ ಲಾಸ್ಟ್ ಜಡ್ಜ್ಮೆಂಟ್. ಹಾಗೆ ಕೋಪರ್ನಿಕಸ್ನಿಗೆ ಏನಕ್ಕೆ ಸಂಬಂಧಪಟ್ಟಿದ್ದಾನೆ, ಕೋಪರ್ನಿಕಸ್ ಸೂರ್ಯಕೇಂದ್ರ ಸಿದ್ಧಾಂತವನ್ನು ನಾವು ಗಮನಿಸ್ತೀವಿ. ಗೆಲಿಲಿಯೋ ದೂರದರ್ಶಕ ಸಿದ್ಧಾಂತವನ್ನು ಗಮನಿಸ್ತೀವಿ. ಗೆಲಿಲಿಯೋನ ದೂರದರ್ಶಕ ಸಿದ್ಧಾಂತ. ವಿಲಿಯಂ ಆರ್ವೆ ಏನಕ್ಕೆ ಸಂಬಂಧಪಟ್ಟಿದ್ದಾನೆ, ರಕ್ತದ ಪರಿಚಲನೆಗೆ ನಾವು ವಿಲಿಯಂ ಆರ್ವೆನನ್ನ ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಸರ್ ಐಸಕ್ ನ್ಯೂಟನ್ ಗುರುತ್ವಾಕರ್ಷಣ ನಿಯಮವನ್ನು ಜಾರಿಗೊಳಿಸ್ತಾನೆ. ಜಾನ್ ಗುಟೆನ್ಬರ್ಗ್ ಮುದ್ರಣ ಯಂತ್ರದ ಸಂಶೋಧಕ. ಜಾನ್ ವೈಕ್ಲಿಡ್ ಧಾರ್ಮಿಕ ಸುಧಾರಣಾ ಚಳುವಳಿಯ ಅಥವಾ ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಅಂತೇಳಿ ಜಾನ್ ವೈಕ್ಲಿಡ್ನನ್ನ ಕರಿತೀವಿ. ನೆಕ್ಸ್ಟ್ ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಂಟ್ ಚಳವಳಿಯ ಪಿತಾಮಹ. ನೆಕ್ಸ್ಟ್ ನೋಡಿ, ಇಗ್ನೇಷಿಯಸ್ ಲಯೋಲಾ ಪ್ರತಿ ಸುಧಾರಣೆಯ ಚಳವಳಿಯ ಪಿತಾಮಹ. ನೆಕ್ಸ್ಟ್ ಇಗ್ನೇಷಿಯಸ್ ಲಯೋಲಾ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವನ ಪ್ರಸಿದ್ಧ ಕೃತಿ ದಿ ಸ್ಪಿರಿಚುವಲ್ ಎಕ್ಸರ್ಸೈಸಸ್. ಇದು ಇಗ್ನೇಷಿಯಸ್ ಲಯೋಲನ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡಿ, ರಿಚರ್ಡ್ ಆರ್ಕ್ರೈಟ್ ವಾಟರ್ ಫ್ರೇಮ್ಗೆ ಸಂಬಂಧಪಟ್ಟಿದ್ದಾನೆ. ಗ್ರೀವ್ಸ್ ಸ್ಪಿನ್ನಿಂಗ್ ಜೆನಿಯನ ಸಂಶೋಧಕ. ಜೇಮ್ಸ್ ವ್ಯಾಟ್ ಉಗ್ಗಿಯಂತ್ರದ ಸಂಶೋಧಕ. ಮಾಂಟೆಸ್ಕೋ ದಿ ಸ್ಪಿರಿಟ್ ಆಫ್ ದಿ ಲಾಸ್ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಹಾಗೆ ರೂಸೋನ ಸಾಮಾಜಿಕ ಒಪ್ಪಂದ ಅಲ್ವಾ, ರೂಸೋನ ದಿ ಸೋಷಿಯಲ್ ಕಾಂಟ್ರಾಕ್ಟ್. ಲಿಯೋ ಟಾಲ್ಸ್ಟಾಯ್ನ ವಾರ್ ಅಂಡ್ ಪೀಸ್. ಟರ್ಗೆನೇವ್ನ ಫಾದರ್ಸ್ ಅಂಡ್ ಸನ್ಸ್. ಲೆನಿನ್ನ ಇಸ್ಕಾ ಪತ್ರಿಕೆ. ಮತ್ತೆ ಲೆನಿನ್ನ ಇನ್ನೊಂದು ಹೊಸ ಆರ್ಥಿಕ ನೀತಿಗೆ ಸಂಬಂಧಪಟ್ಟಿದ್ದಾನೆ ಲೆನಿನ್.
ಹಾಗೆ ಜೋಸೆಫ್ ಮಾಝಿನಿ ಯಂಗ್ ಇಟಲಿಯ ಸ್ಥಾಪಕ. ಜೋಸೆಫ್ ಗ್ಯಾರಿಬಲ್ಡಿ ಕೆಂಪಂಗಿ ದಳದ ಪ್ರಮುಖ ಅಂಶಕ್ಕೆ ಸಂಬಂಧ ಅಂದರೆ ಕೆಂಪಂಗಿ ದಳವನ್ನು ಹುಟ್ಟುಹಾಕಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಗ್ಯಾರಿಬಲ್ಡಿಗೆ ಸಲ್ಲುತ್ತೆ. ಬಿಸ್ಮಾರ್ಕ್ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಅನುಸರಿಸ್ತಾನೆ. ಬೆನಿಟೋ ಮುಸೋಲಿನಿ ಫ್ಯಾಸಿಸಂ ಪಕ್ಷದ ಸ್ಥಾಪಕ. ಅಡಾಲ್ಫ್ ಹಿಟ್ಲರ್ ನಾಜಿ ಪಕ್ಷದ ಸ್ಥಾಪಕ. ಹಾಗೆ ಅಡಾಲ್ಫ್ ಹಿಟ್ಲರ್ ಗೆಸ್ಟಪೋ ಎಂಬಂಥ ಮತ್ತೊಂದು ವಿಚಾರಕ್ಕೆ ನಾವು ಅಡಾಲ್ಫ್ ಹಿಟ್ಲರ್ನ ಗಮನಿಸ್ತೀವಿ. ಹಾಗೆ ಜಾರ್ಜ್ ಆರ್ವೆಲ್ ಯು ಅಂಡ್ ದಿ ಆಟಮ್ ಬಾಂಬ್ ಎಂಬಂಥ ಕೃತಿಯನ್ನು ಈತ ರಚನೆಯನ್ನು ಮಾಡಿರೋದನ್ನ ಗಮನಿಸ್ತೀವಿ. ಯಾರು? ಜಾರ್ಜ್ ಆರ್ವೆಲ್. ನೆಕ್ಸ್ಟ್ ಗೋರ್ಬಚ್ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಆಗಿ ಸಂಬಂಧಪಟ್ಟಿದ್ದಾನೆ. ಇದಿಷ್ಟು ಅಂಶಗಳು ಕ್ವಿಕ್ ಆಗಿ ನಾವು ರಿವಿಷನ್ ಮಾಡಲಿಕ್ಕೆ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ ವಿಚಾರಕ್ಕೆ ರಿಲೇಟೆಡ್ ಆಗಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ಈ ವಿಚಾರಗಳಿಂದ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡಿ, ಕಾಲಾನುಕ್ರಮ. ಇಡೀ ಫಸ್ಟ್ PUC ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಈ ಕಾಲಾನುಕ್ರಮವನ್ನು ನಾವು ಗಮನಿಸ್ತೀವಿ. ನೋಡಿ, ಮುಖ್ಯವಾಗಿ ಭೂಮಿಯ ಉಗಮ ಯಾವಾಗ ಆಯಿತು ಅಂದರೆ, ಭೂಮಿಯ ಉಗಮ 4.5 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮಿಸಿದೆ. ಈಜಿಪ್ಟ್ ನಾಗರಿಕತೆ ಕ್ರಿಸ್ತಪೂರ್ವ 7000ರಿಂದ 3000ದವರೆಗೆ. ಹಮ್ಮುರಾಬಿಯ ಕಾಲಘಟ್ಟ ಅಂದರೆ 2123ರಿಂದ 2081ರವರೆಗೆ ಕ್ರಿಸ್ತಪೂರ್ವದಲ್ಲಿ ಅವನ ಕಾಲಾವಧಿಯನ್ನು ಗಮನಿಸ್ತೀವಿ. ಗೀಜಾ ಪಿರಮಿಡ್ ಇದು ಕ್ರಿಸ್ತಪೂರ್ವ 2570ರಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಮೊದಲ ಒಲಿಂಪಿಕ್ಸ್ ನಡೆದಿದ್ದು ಯಾವಾಗ? ಕ್ರಿಸ್ತಪೂರ್ವ 776ರಲ್ಲಿ. ರೋಮ್ ನಗರ ಸ್ಥಾಪನೆಯಾಗಿದ್ದು ಕ್ರಿಸ್ತಪೂರ್ವ 753ರಲ್ಲಿ. ಲಾವೋತ್ಸೆನ ಕಾಲಘಟ್ಟ ಕ್ರಿಸ್ತಪೂರ್ವ 600ರಲ್ಲಿ. ಕನ್ಫ್ಯೂಷಿಯಸ್ನ ಕಾಲಘಟ್ಟ ಕ್ರಿಸ್ತಪೂರ್ವ 571. ರೋಮ್ ನಗರದ ಸ್ಥಾಪನೆ ಕ್ರಿಸ್ತಪೂರ್ವ 509. ಏರೋಡೋಟಸ್ನ ಕಾಲಾವಧಿ ಕ್ರಿಸ್ತಪೂರ್ವ 484. ತುಸಿಡಿಡೇಸ್ 471. ಪೆರಿಕ್ಲೀಸ್ 469. ಸಾಕ್ರಟೀಸ್ 469. ಪೆರಿಕ್ಲಿಸ್ ಮತ್ತು ಸಾಕ್ರಟೀಸ್ನ ಕಾಲಘಟ್ಟ ಸೇಮ್ ಇದೆ, ಗಮನಿಸಿ. ಫೆಲೋಫೆನೇಷಿಯನ್ ವಾರ್ ಅಥವಾ ಫೆಲೋಫೆನೇಷಿಯನ್ನ ಯುದ್ಧ ಕ್ರಿಸ್ತಪೂರ್ವ 431ರಲ್ಲಿ ಜರುಗುತ್ತೆ. ನೆಕ್ಸ್ಟ್ ನೋಡಿ, ಪ್ಲೇಟೋನ ಕಾಲಾವಧಿ ಕ್ರಿಸ್ತಪೂರ್ವ 427. ಅರಿಸ್ಟಾಟಲ್ನ ಕಾಲಾವಧಿ ಕ್ರಿಸ್ತಪೂರ್ವ 384. ಅಲೆಕ್ಸಾಂಡರ್ ಮಹಾಶಯನ ಕಾಲಾವಧಿ ಕ್ರಿಸ್ತಪೂರ್ವ 336. ಅಂದರೆ ಸಂದರ್ಭ, ಆಡಳಿತದ ಸಂದರ್ಭವನ್ನು ನಾವು ಗಮನಿಸ್ತೀವಿ. ಐಡರ್ಸ್ಪಸ್ ಅಥವಾ ಝೀಲಂ ಕದನ ಜರುಗಿದ್ದು ಕ್ರಿಸ್ತಪೂರ್ವ 326ರಲ್ಲಿ. ಫ್ಯೂನಿಕ್ ವಾರ್ಸ್ ಅಥವಾ ಫ್ಯೂನಿಕ್ ಕದನಗಳು ಎಷ್ಟರಲ್ಲಿ ಆಗುತ್ತೆ? ಕ್ರಿಸ್ತಪೂರ್ವ 264ರಿಂದ ಕ್ರಿಸ್ತಪೂರ್ವ 146ರ ಮಧ್ಯದಲ್ಲಿ ಫ್ಯೂನಿಕ್ ವಾರ್ಸ್ ಜರುಗುತ್ತೆ. ಚೀನಾದ ಮಹಾಗೋಡೆ ಯಾವಾಗ ರಚನೆ ಆಗುತ್ತೆ? ಕ್ರಿಸ್ತಪೂರ್ವ 221ರಲ್ಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಂಪೆ ರಂಗಮಂದಿರ ಕ್ರಿಸ್ತಪೂರ್ವ 55ರಲ್ಲಿ ಸ್ಥಾಪನೆ ಆಗುತ್ತೆ. ಆಕ್ಟಿಯಂ ಕದನ ಕ್ರಿಸ್ತಪೂರ್ವ 31ರಲ್ಲಿ. ಹಾಗೆ ಅಗಸ್ಟಸ್ ಸೀಸನ್ ಕಾಲಾವಧಿ ಕ್ರಿಸ್ತಪೂರ್ವ 29. ಯೇಸುವಿನ ಜನನ ಕ್ರಿಸ್ತಪೂರ್ವ 4. ಮಹಮ್ಮದ್ ಪೈಗಂಬರ್ನ ಜನನ ಕ್ರಿಸ್ತಪೂರ್ವ ಕ್ರಿಸ್ತಶಕ 570. ಮಹಮ್ಮದ್ ಪೈಗಂಬರ್ನ ಜನನ ಕ್ರಿಸ್ತಶಕ 570. ಇಜ್ರಾ ಶಕೆ ಎಷ್ಟರಲ್ಲಾಗುತ್ತೆ? ಕ್ರಿಸ್ತಪೂರ್ವ 622. ನೆಕ್ಸ್ಟ್ ಕಾನ್ಸ್ಟಾಂಟಿನೋಪಲ್ನ ಪತನ ಕ್ರಿಸ್ತಶಕ 1453. ಮಾರ್ಟಿನ್ ಲೂಥರ್ನ ಕಾಲಾವಧಿ ಕ್ರಿಸ್ತಶಕ 1483. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ಕ್ರಿಸ್ತಶಕ 1498ರಲ್ಲಿ. ಆಕ್ಸ್ಬರ್ಗ್ ಶಾಂತಿ ಒಪ್ಪಂದ ಕ್ರಿಸ್ತಶಕ 1555. ಟ್ರೆಂಟ್ ಸಮ್ಮೇಳನ ಕ್ರಿಸ್ತಶಕ 1545. ಅಮೆರಿಕ ಕ್ರಾಂತಿ 1776. ಬೋಸ್ಟನ್ ಟೀ ಪಾರ್ಟಿ 1773. ಫ್ರಾನ್ಸಿನ ಮಹಾಕ್ರಾಂತಿ 1789. ರಷ್ಯಾ ಕ್ರಾಂತಿ 1917. ರಕ್ತಸಿಕ್ತ ರವಿವಾರ 1905. ಹೊಸ ಆರ್ಥಿಕ ನೀತಿ ಜಾರಿಯಾಯಿತು 1921. ವಾಟರ್ಲೂ ಕದನ ಜರುಗಿದ್ದು 1815. ಟ್ರಫಲ್ಗರ್ ಕದನ 1805. ಹಾಗೆ ಅಸ್ಟರ್ಲಿಡ್ಜ್ ಕದನ 1805. ಲಿಪ್ಸಿಕ್ ಕದನ 1813. ಯಂಗ್ ಇಟಲಿ ಸ್ಥಾಪನೆಯಾಗಿದ್ದು 1831ರಲ್ಲಿ. ಇಟಲಿ ಏಕೀಕರಣ 1870ರಲ್ಲಿ ಆಗುತ್ತೆ. ಜರ್ಮನಿ ಏಕೀಕರಣ 1871ರಲ್ಲಿ. ಜಲ್ಬರಿನ್ ಸಂಘದ ಸ್ಥಾಪನೆಯಾಗಿದ್ದು 1839ರಲ್ಲಿ.
ಫ್ರಾಂಕ್ಫರ್ಟ್ ಸಂಸತ್ತು ಸಭೆ ರಚನೆಯಾಗಿದ್ದು 1848ರಲ್ಲಿ. ಕಾನಿಗ್ರಾಡ್ಸ್ ಕದನ ಅಥವಾ ಸಡೋವಾ ಕದನ 1866ರಲ್ಲಿ ಜರುಗುತ್ತೆ. ಸಡಾನ್ ಕದನ 1870ರಲ್ಲಿ ಜರುಗುತ್ತೆ. ಮೊದಲನೇ ಮಹಾಯುದ್ಧ 1914ರಲ್ಲಿ ಜರುಗುತ್ತೆ. ವರ್ಸೆಲ್ಸ್ ಒಪ್ಪಂದ 1919ರಲ್ಲಿ ಜರುಗುತ್ತೆ. ಫ್ಯಾಸಿಸಂ ಪಕ್ಷದ ಸ್ಥಾಪನೆ 1919ರಲ್ಲಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಲ್ಯಾಟ್ರನ್ ಒಪ್ಪಂದ 1929ರಲ್ಲಿ ಆಗುತ್ತೆ. ಕಾನ್ಕಾರ್ಡಟ್ ಒಪ್ಪಂದ 1802ರಲ್ಲಿ ಜರುಗುತ್ತೆ. ಎರಡನೇ ಜಾಗತಿಕ ಮಹಾಸಮರ 1939ರಲ್ಲಿ ಆಗುತ್ತೆ. ವಿಶ್ವಸಂಸ್ಥೆ ಸ್ಥಾಪನೆ 1945. ಟ್ರೂಮನ್ ನೀತಿ ಜಾರಿ ಬಂದಿದ್ದು 1947. ಮಾರ್ಷಲ್ ಯೋಜನೆ ಜಾರಿ ಬಂದಿದ್ದು 1947. ಬರ್ಲಿನ್ ದಿಗ್ಬಂಧನ 1949. ವಾರ್ಸಾ ಒಪ್ಪಂದ 1955. ಅಣುಪರೀಕ್ಷೆ ನಿಷೇಧ ಅಣುಪರೀಕ್ಷೆಯನ್ನ ನಿಷೇಧ ಮಾಡಲಿಕ್ಕೆ ಒಪ್ಪಂದ ಮಾಡಿದ್ದು 1963. ನ್ಯಾಟೋ ಒಪ್ಪಂದ 1949. ಸಿಯಾಟೋ ಒಪ್ಪಂದ 1954. USSR ವಿಘಟನೆಯಾಗಿದ್ದು 1991. ನೆಕ್ಸ್ಟ್ ಸೆಂಟೋ ಸ್ಥಾಪನೆಯಾಗಿದ್ದು 1955. ಅಂಜೂಸ್ ಒಪ್ಪಂದ 1951. ಇದಿಷ್ಟು ಅಂಶಗಳು ಮುಖ್ಯವಾಗಿ ನಾವು ಇಲ್ಲಿವರೆಗೂ ಏನು ಫಸ್ಟ್ PUCಗೆ ಸಂಬಂಧಪಟ್ಟಂತೆ 19 ವಿಡಿಯೋಗಳನ್ನು ನಾವು ಕಂಪ್ಲೀಟಾಗಿ ಏನು ಮಾಡಿದ್ದೀವಿ, ನೀಟಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಶ್ನೋತ್ತರಗಳ ಮುಖಾಂತರ ಏನು ಮಾಡಿದ್ದೀವಿ, ನೀಟಾಗಿ ಡಿಸ್ಕಷನ್ನ ಮಾಡಿದಾಗಿದೆ. ದಯವಿಟ್ಟು ಅವುಗಳನ್ನು ನೀಟಾಗಿ ವಾಚ್ ಮಾಡಿ. ಅನಂತರ ನಿಮಗೇನಾಗುತ್ತೆ 1 or 2 ಟೈಮ್ ನೀಟಾಗಿ ವಾಚ್ ಮಾಡೋದ್ರಿಂದ ಈ ಒಂದು ಇಯರ್ಗಳನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಅದ್ರ ಮುಖಾಂತರ ಈ ಒಂದು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಏನಪ್ಪ ಇಂಪಾರ್ಟೆಂಟ್ ಆಗಿ ಅಂತಂದರೆ, ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕಂದ್ರೆ, ಒಂದು ವಿಷಯ ನಡೆದಿರುತ್ತಲ್ಲ ಅದನ್ನು ನೀವೇನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅಂತಂದರೆ, ಕೇವಲ ವಿಶ್ವಸಂಸ್ಥೆ ಅಕ್ಟೋಬರ್ 24, 1945ರಲ್ಲಿ ಸ್ಥಾಪನೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋದರೆ ಏನು ಉಪಯೋಗ ಇಲ್ಲ. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದಂಥ ಇಂದಿನ ಸಂದರ್ಭ, ಯಾಕೆ ಸ್ಥಾಪನೆ ಆಯಿತು, ಅದರ ಒಂದು ಹಿನ್ನೆಲೆ ಏನಿತ್ತು, ಆ ವಿಶ್ವಸಂಸ್ಥೆ ಸ್ಥಾಪನೆಯಿಂದಾಗಿರ್ತಕ್ಕಂಥ ಪರಿಣಾಮ ಏನು ಕಾರಣ ಇತ್ತು, ಅದರಿಂದಾಗಿರ್ತಕ್ಕಂಥ ವಿಶ್ವದಲ್ಲಿ ಜಾಗತಿಕ ಶಾಂತಿ ಮೂಡ್ತಾ ಇಲ್ವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟಾಗಿ ತಿಳ್ಕೊಳ್ತಾ ಹೋಗ್ರಿ. ಅದನ್ನು ನಿಮ್ಮ ಕಣ್ಮುಂದೆ ಬರಬೇಕು, ಪಿಕ್ಚರೈಸೇಷನ್ ಮಾಡಿಕೊಂಡು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡಿರಿ. ಇಲ್ಲಾಂದರೆ ಈ ರೀತಿ ಇಯರ್ಗಳನ್ನು ಏನು ಮಾಡಿರಿ, ಅವಾಗವಾಗ ಏನು ಮಾಡ್ತಾಯಿರಿ, ಬರೆದು ತೆಗಿರಿ. ಇಲ್ಲ ಅಂದರೆ ವಿಷಯವನ್ನೇ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಒಂದು ಇಯರ್ಗಳ ನೆನಪಿರಬೇಕು ಅಂದರೆ ರಿಪೀಟ್ ಓದೋದ್ರಿಂದ ರಿಪೀಟ್ ಆ ವಿಚಾರದ ಬಗ್ಗೆ ನಾವು ವಿಚಾರ ಉಳಿಯುತ್ತೆ ಹೊರತು, ಕೇವಲ ಸುಮ್ಮನೆ ನಾವು ನೋಡಿ ಈ ಥರ ಹೇಳಿದೆ, ನೀವು ಈ ಥರ ಕೇಳಿದ್ರಿ ಅಲ್ಲಿ ಬಿಟ್ಟರೆ ಮುಗೀತು. ನೆಕ್ಸ್ಟ್ ಏನಾದರೂ ಕ್ವಶನಲ್ಲಿ ವರ್ಸೆಲ್ಸ್ ಒಪ್ಪಂದ ಯಾವಾಗ ಆಯಿತು ಅಂತಂದರೆ 1990, 1890, 1818 ಈ ರೀತಿ ಕನ್ಫ್ಯೂಷನ್ಗಳು ಶುರುವಾಗುತ್ತೆ. ಕನ್ಫ್ಯೂಷನ್ಸ್ ಆಗಬಾರ್ದು ಅಂತಂದರೆ ಮೇನ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಮುಖ್ಯವಾಗಿ ವರ್ಸೆಲ್ಸ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಹಿನ್ನೆಲೆ ಏನಿದೆ, ಅದರ ಒಂದು ವರ್ಸೆಲ್ಸ್ ಒಪ್ಪಂದದ ಕರಾರುಗಳು ಏನಿದೆ, ಇನ್ನಿತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು, ಅದನ್ನ ಓದ್ಕೋಬೇಕು. ಅದು ಯಾವ ಒಂದು ಕಾರಣದಿಂದ ವರ್ಸೆಲ್ಸ್ ಒಪ್ಪಂದ ಮಾಡ್ಕೊಳ್ಳಾಯ್ತು ಅಂತೇಳಿ ನಾವು ಪ್ರಥಮ ಜಾಗತಿಕ ಯುದ್ಧದ ನಂತರ ವರ್ಸೆಲ್ಸ್ ಒಪ್ಪಂದ ಆಗುತ್ತೆ. ಅದನ್ನು ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಅದಕ್ಕೆ ಬಿಫೋರ್ ಏನು ತಿಳ್ಕೊತೀವಿ, ಪ್ರಥಮ ಜಾಗತಿಕ ಮಹಾಯುದ್ಧ 1914ರಿಂದ 18 ನಡುವೆ ನಡೆಯುತ್ತೆ. ಆನಂತರದಲ್ಲಿ ಏನಾಯ್ತು ಜರುಗುತ್ತೆ. ಹಾಗಾಗಿ ಎಷ್ಟರಲ್ಲಿ ಆಗ್ಬೋದು, ವರ್ಸೆಲ್ಸ್ ಒಪ್ಪಂದ 1919ರಲ್ಲಿ ಜರುಗುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ವಿಷಯಕ್ಕೆ ಇನ್ನೊಂದು ವಿಷಯನ ಲಿಂಕ್ ಮಾಡಿ ಓದೋದ್ರಿಂದ ಏನಾಗುತ್ತೆ, ಇತಿಹಾಸ ಅಥವಾ ಹಿಸ್ಟ್ರಿಯಲ್ಲಿ ನಮಗೆ ಮುಖ್ಯವಾಗಿ ಇಸ್ವಿಗಳು ನೆನಪಲ್ಲಿ ಉಳಿಯುತ್ತೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಕೇವಲ ಇವುಗಳನ್ನ ಸುಮ್ಮನೆ ಹಿಂಗೆ ಕೇಳಿ ಓದಿ ತಿಳ್ಕೊಂಡ್ರೆ ಅರ್ಥ ಆಗಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಹಿನ್ನೆಲೆ ಮತ್ತೆ ಓದುವಾಗ ನಾವು ಅದನ್ನ ಪಿಕ್ಚರೈಸೇಷನ್ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ, ಅದು ನಮ್ಮ ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ವಿಚಾರ ರಿಪೀಟ್ ಓದೋದ್ರಿಂದ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ, ಇದಿಷ್ಟು ವಿಚಾರಗಳು ನನಗೆ ಅನಿಸಿಕೆ, ನನ್ನ ಒಂದು ಎಬಿಲಿಟಿಗೆ ಸಂಬಂಧಪಟ್ಟಂತೆ ನನಗೆ ಅನಿಸಿದ್ದನ್ನು ನಾನು ಅಷ್ಟೇ ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ ನೀವು ಯಾವ ರೀತಿ ನೆನಪಲ್ಲಿ ಇಟ್ಕೊತೀರಾ, ನಿಮಗೆ ಯಾವ ರೀತಿ ಸ್ಯಾಟಿಸ್ಫೈಡ್ ಆಗುತ್ತೆ ನೀವು ಓದಿದ್ರೆ ತೊಂದರೆ ಇಲ್ಲ. ಹಾಗಾಗಿ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ದ್ವಿತೀಯ PUC ಭಾರತದ ಇತಿಹಾಸ ಮತ್ತು ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ವಿಡಿಯೋಗಳನ್ನು, ಒಂದೊಂದೇ ಸರಣಿ ವಿಡಿಯೋಗಳನ್ನು ನಾನು ಮಾಡ್ತಾ ಬಂದಿದ್ದು.
ಅವುಗಳನ್ನು ಕಂಪ್ಲೀಟಾಗಿ ಎಲ್ಲವನ್ನು ಪ್ಲೇಲಿಸ್ಟ್ನಲ್ಲಿ ಇಟ್ಟಿರ್ತೀನಿ. ಅವುಗಳನ್ನು ನೀವು ವಾಚ್ ಮಾಡಿ. ಎಕ್ಸಾಮ್ಸಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋಗಳು ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೂಡ ಕೊಡ್ತಾ ಬರ್ತೀನಿ. ಹಾಗೆ ನನ್ನ ಒಂದು ಅಭಿಪ್ರಾಯದಲ್ಲಿ ಮುಖ್ಯವಾಗಿ 6 to 10ಗೆ ಸಂಬಂಧಪಟ್ಟಂತೆ ಅಂದರೆ ಹೆಂಗೆ ಅಂದರೆ ಇತಿಹಾಸ ಅಂದರೆ 6 to 10ವರೆಗೂ ಕಂಪ್ಲೀಟ್ ಆಗಿ ಇತಿಹಾಸ ಆಗಿರ್ಬೋದು. ಆನಂತರ 6 to 10 ಪಾಲಿಟಿಗೆ ಸಂಬಂಧಪಟ್ಟಂತೆ, ಹಾಗೆ 6 to 10 ಜಿಯಾಗ್ರಫಿಗೆ ಸಂಬಂಧಪಟ್ಟಂತೆ ಈ ರೀತಿ ಪಠ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಆ ಕ್ವಶನ್ಸನ್ನು ಯಾವ ರೀತಿ ರೈಸ್ ಆಗುತ್ತೆ, ಯಾವ ರೀತಿ ನಾವು ಓದ್ಕೋಬೇಕು, ಅಥವಾ ಯಾರೆಲ್ಲ ಪಠ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡೋಕ್ಕಾಗಿರಲ್ಲ ಅವರಿಗೂ ಕೂಡ ಯೂಸ್ಫುಲ್ ಆಗೋ ರೀತಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಈ ಒಂದು ವಿಡಿಯೋಗಳೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಈ ವಿಚಾರಗಳ ಬಗ್ಗೆ ಏನಿದೆ ಅಂತಕ್ಕಂಥ ವಿಚಾರವನ್ನು ಸಂಬಂಧಪಟ್ಟಂತೆ ಆ ಒಂದು ಕಮೆಂಟ್ಸಲ್ಲಿ ಆ ವಿಷಯವನ್ನು ಕುರಿತಾಗಿ ಕಮೆಂಟ್ಸಲ್ಲಿ ತಿಳಿಸಿ. ಏನಾದರೂ ಅಭಿಪ್ರಾಯಗಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರಥಮ PUC ಮತ್ತು ದ್ವಿತೀಯ PUC ಕಂಪ್ಲೀಟ್ ವಿಡಿಯೋಗಳು ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಚಾರದ ಬಗ್ಗೆ ನೀವು ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ ಕಮೆಂಟ್ಸ್ ಮಾಡಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ, ಸಪೋರ್ಟ್ ಮಾಡುವಂತಹ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಅದೇ ರೀತಿಯಾಗಿ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ತೆಗೆದುಕೊಂಡು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಲ್ ದ ವೆರಿ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.